ಹೌದು ಹಿಂಗೆ ರೆಡಿಯಾ ಸರ್? ನಿಮ್ದು ಯಾವ್ದು ಸರ್ ಚಾನಲ್? ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಹಾಯ್ ಹಲೋ ಹಾಯ್, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಚಾನಲ್ಗೆ ಸ್ವಾಗತ. ನಾವಿವತ್ತು ಕರಿಗಾಲ ಚಿತ್ರದ ಬಗ್ಗೆ ಅವರು ಇನ್ನೂ ಏನು ಕೇಳಲೇ ಇಲ್ಲ, ನಾವೇ ಹೇಳಕ್ಕೆ ಸಿದ್ಧವಾಗಿ ಬಂದಿದೀವಿ. ಏನ್ ಡೈರೆಕ್ಟ್ರೆ, ಕರಿಕಾಲ ಚಿತ್ರ ಫೆಬ್ರವರಿ 6ನೇ ತಾರೀಕು. ಬನ್ನಿ ಬಾಯ್. ಈಗ ಕರಿಕಾಡ ಚಿತ್ರ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಳ್ಳೋಣ ಅಂತ. ಒಬ್ಬೊಬ್ರೆ ಏನ್ ಹಂಚ್ಕೊಳ್ಳೋದು, ಇಷ್ಟು ಜನ ಸೇರಿ ಕೆಲಸ ಮಾಡಿದೀವಿ, ಅದಕ್ಕೆ ಒಟ್ಟಿಗೆ ಮಾತಾಡೋಣ ಅಂತ ಬಂದಿದೀವಿ. ಈಗ ಕರಿಕಾಡ ಚಿತ್ರ ಫಸ್ಟ್ ನಾನೊಂದ್ ಲೈನ್ ಹೇಳ್ಬಿಡ್ತೀನಿ, ಆಮೇಲೆ ಅವ್ರಿಗೆ ಕೊಟ್ಬಿಡ್ತೀನಿ. ಏನಂದ್ರೆ, ನನ್ ಬಂದು ಹೇಳಿದಾಗ ಸಿನಿಮಾ ಹೆಸರು ಕರಿಕಾಡ ಅಂದ್ರು. ಓ, ಅದಕ್ಕೆ ಕರಗಿರೋರ್ನೆಲ್ಲ ಕಾಸ್ಟ್ ಮಾಡ್ತಾ ಇದಾರಾ ಅಂತ ಅನ್ಕೊಂಡು ಓಕೆ ಅಂದ್ರೆ. ಹೀರೋ ನೋಡಿದ್ರೆ ಒಂಚೂರು ಬೆಳ್ಳಗಿದ್ರು ನನಗಿಂತಲೂ, ಸ್ವಲ್ಪ ಹೊಟ್ಟೆ ಉರಿತಿರ್ಲಿ ಆದ್ರೂ ಬ್ಯಾಲೆನ್ಸ್ ಮಾಡ್ಕೊಂಡು ಆಮೇಲೆ ಗೊತ್ತಾಯ್ತು ಕರಿಕಾಡ ಅಂದ್ರೆ ಕರಿ ಅಂದ್ರೆ ಆನೆ ಅಂತ. ಬಹಳ ಖುಷಿ ಆಯ್ತು ಈ ವಿಚಾರ ಗೊತ್ತಾಗಿ. ಬಟ್ ಏನು ಕರಿ ಅಂದ್ರೆ ಆನೆ ಅಂತ ಹೇಳ್ತೀವಿ, ಅದ್ರ ಕ್ವಾಲಿಟೀಸ್ನೆಲ್ಲ ಹೀರೋ ಕ್ಯಾರೆಕ್ಟರೈಸೇಷನ್ ಅಲ್ಲಿ ತುಂಬಿ ಗುಡಾಯಿಸಿದ್ದಾರೆ ಸಿನಿಮಾನ. ಅದ್ಭುತವಾಗಿ ಬಂದಿದೆ. ಸಿನಿಮಾ ಬಗ್ಗೆ ಇವ್ರು ಹೇಳ್ತಾರೆ. ಸರ್, ನೀವು ಒಂದೆರಡು ಮಾತಾಡಿ. ಮೈಕ್ ಕೊಡ್ಲಾ? ಆಲ್ರೆಡಿ ಹೇಳಿದಿರಲ್ಲ, ಹೇಳಿ ಮಿಕ್ಕಿದ್ ಪಕ್ಕಿದ್ದು. ಕರಿಕಾಡದ ಬಗ್ಗೆ ಆಲ್ರೆಡಿ ಇಂಟ್ರೊಡಕ್ಷನ್ ಕೊಟ್ಟ ವಿಜಯ್ ಸರ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಮುಖಭಾಗ ಅವರೇ ಹೇಳಿದ್ರು. ಸೊ ಕರಿಕಾಡ ಬಗ್ಗೆ ಟೈಟಲ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ಇದೇ ಫೆಬ್ರವರಿ 6ಗೆ ರಿಲೀಸ್ ಆಗ್ತಾ ಇದೆ. ಫ್ಯಾಮಿಲಿ ಬನ್ನಿ, ಎಲ್ಲ ಜೊತೆ ನೋಡೋಣ. ಒಂದೊಂದ್ಸತಿ ಒಳಗಡೆ ನಮ್ಮ ನಂಬಿ ಒಳಗಡೆ ಬಂದ್ರೆ ನಿಮ್ ಮನ್ಸಲ್ಲಿ ಜಾಗ ಮಾಡ್ಕೊಂಡು ಬನ್ನಿ ಕರಿಕಾಡ ಅನ್ನೋದು. ಫೆಬ್ರವರಿ 6ಕ್ಕೆ ಕರಿಕಾಡ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ, ಇದೊಂದು ಕಂಪ್ಲೀಟ್ ಪ್ಯಾಕೇಜ್ ಇರುವಂತ ಸಿನಿಮಾ. ಹಾಡುಗಳಾಗಿರ್ಬೋದು, ಆಕ್ಷನ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಇಂಟೆನ್ಸ್ ಎಮೋಷನ್ ಇರುವಂತಹ ಒಂದು ಸಿನಿಮಾ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಒಂದು ಸಿನಿಮಾ ಯಶಸ್ಸನ್ನ ಕಾಣಬೇಕು. ಸೊ ನಿಮ್ಮ ಆಶೀರ್ವಾದನೇ ನಮ್ಗೆ ಇಂಪಾರ್ಟೆಂಟ್. ಸೊ ಫೆಬ್ರವರಿ 6ಕ್ಕೆ ಒಂದ್ ನಿಮಿಷ ನನ್ನ ಬಿಟ್ಬಿಟ್ಟಿದ್ದಾರೆ ಇವರು. ಫೆಬ್ರವರಿ 6ಕ್ಕೆ ನಮ್ಮ ಕರಿಕಾಡ ಸಿನಿಮಾ ನಿಮ್ಮೆಲ್ಲರ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ದಯವಿಟ್ಟು ನಮ್ಮ ಕನ್ನಡ ಜನತೆಗೆ ಹಾಗೂ ಪರಭಾಷಾ ಜನತೆಗೆ ಕೇಳ್ಕೊಳ್ಳೋದು ಏನಂತಂದ್ರೆ, ನಮ್ಮ ಸಿನಿಮಾ ಕರಿಕಾಡನ ದಯವಿಟ್ಟು ನಿಮ್ಮ ಹೆಚ್ಚಿನ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ. ನಮ್ಮೆಲ್ಲರನ್ನು ಹರಿಸಿ ಹಾರೈಸಿ ಆಶೀರ್ವದಿಸಿ. ನಿಮ್ಮೆಲ್ಲರ ಇಡೀ ತಂಡದ ಅಂದ್ರೆ ನಿಮ್ಮ ಆಡಿಯನ್ಸ್ ನ ಆಶೀರ್ವಾದ ನಮ್ಮ ಇಡೀ ತಂಡಕ್ಕೆ ಬಹಳ ಮುಖ್ಯವಾಗಿರುತ್ತೆ. ನಾವು ಎಕ್ಸಾಮ್ ನಂತೂ ಅಚ್ಚುಕಟ್ಟಾಗಿ ಬರ್ದಿದೀವಿ. ನಿಮ್ಮ ರಿಸಲ್ಟ್ಗೋಸ್ಕರ ವೇಟಿಂಗ್. ದಯವಿಟ್ಟು ಅವ್ರು ಮಾತ್ರ ಹಾರೈಸಿ. ಈಗ ಸರ್, ಇವ್ರ ಪ್ರಾಬ್ಲಮ್ ಏನ್ ಗೊತ್ತಾ ಸರ್, ಇವ್ರು ಮಾತಾಡಿದ್ರಲ್ಲ, ಏನು ಪೂರ್ತಿಯಾಗಿ ಓಪನ್ ಆಗಿ ಮಾತಾಡಲ್ಲ. ಇದು ಬಂದಿರೋದು ಪ್ರಾಬ್ಲಮ್ ನೋಡಿ. ಏನೋ ಎಷ್ಟೋ ಹೇಳ್ತಾರೆ ಅನ್ಕೊಂಡ್ರೆ ಕ್ಲೈಮ್ಯಾಕ್ಸ್ ಬಂದ್ಬಿಟ್ರೆ ಇವ್ರ ಪ್ರಾಬ್ಲಮ್ ಇದೆ. ಏನು ಅಂದ್ರೆ, ಸಿನಿಮಾದಲ್ಲಿ ಕತೆ ಹೇಳೋವಾಗ್ಲೂ ಅಷ್ಟೇ, ನಮ್ಗೆ ಏನೋ ಕತೆ ಹೇಳ್ತಾ ಇರ್ತಾರೆ, ನೀವ್ ಹಿಂಗ್ ಮಾಡ್ತೀರಾ ಸರ್, ಹಂಗ್ ಮಾಡ್ತಾ ಇರ್ತೀರಾ ಸರ್. ಕಂಪ್ಲೇಂಟ್ ಅಲ್ಲ, ಸುಮ್ಮನೆ ವಿಷಯ ಹಚ್ಕೊಳ್ತೀವಿ. ಹಂಗಿರುತ್ತೆ ಹಿಂಗಿರುತ್ತೆ ಸರ್. ಕಟ್ ಮಾಡಿದ್ರೆ ಆಮೇಲೆ ಅವ್ರ ಮೇಲೆ ಹೋಗೋದು. ಸರ್, ಅವ್ರ ಮೇಲೆ ಹೋಗೋದು ಹೇಳಿ ಸರ್ ಅಂದ್ರೆ, ಸರ್ ಅದ್ರಲ್ಲಿ ನೀವ್ ಇರಲ್ವಲ್ಲ, ಯಾಕೆ ಬಿಡಿ ಸರ್. ಅಲ್ಲ ಸರ್, ಆದ್ರೂ ಕತೆ ತಿಳ್ಕೊಂಡ್ರೆ ಸರ್, ನೀವ್ ಇಲ್ಲದೆ ಇರೋದನ್ನ ತಿಳ್ಕೊಂಡು ಯಾಕೆ ತಲೆ ಕೆಡಿಸ್ಕೊತೀರಾ ಅಂದ್ರೆ, ಹಂಗೆ ಇರೋದಕ್ಕೆ ನೆಟ್ಟಿಗ್ ಮಾಡಿ ಅಂದ್ಬಿಡ್ತಾರೆ. ಅದಕ್ಕೆ ಬಹಳ ಕಷ್ಟ ಇವ್ರ ಹತ್ರ. ಈಗ್ಲೂ ನೋಡಿ, ನಿಮ್ಗೆ ಇನ್ನೂ ಏನು ಬಿಟ್ಕೊಡ್ತಾ ಇಲ್ಲ ಇವರು. ಅಂದ್ರೆ ಕಥೆನೂ ಹಂಗೆ ಇದೆ ಬಿಡಿ, ಬಿಟ್ಕೊಡಕ್ ಆಗಲ್ಲ. ಈಗ ಇಲ್ಲ ಅಂದ್ರೆ ಇಬ್ಬಿಬ್ರು ಮ್ಯೂಸಿಕ್ ಡೈರೆಕ್ಟರ್ ಇಟ್ಕೊಳಕ್ ಆಯ್ತದ? ಈ ಸಿನಿಮಾ ಕೇಳ್ತಾ ಇದೆ, ವೆಯ್ಟ್ ಕೇಳ್ತಾ ಇದೆ. ಆಮೇಲೆ ನಮ್ಮ ಹೀರೋ ಸಾಹೇಬ್ರು ಅಷ್ಟೇ. ಬನ್ನಿ ಸಾಹೇಬ್ರ, ಬನ್ನಿ ಸಾಹೇಬ್ರೆ, ಬನ್ನಿ ಬನ್ನಿ, ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇರ್ತೀನಿ. ಈ ತರ ಬೈಟ್ ಯಾವ ಚಾನಲ್ ಅಲ್ಲೂ, ಯಾವ ಯೂಟ್ಯೂಬ್ ಚಾನಲ್ಗೂ ನಾವು ಕೊಟ್ಟಿರಲ್ಲ. ಹಿಂಗ ಹೌದಾ? ಒಬ್ಬೊಬ್ರೆ ಮಾತಾಡಿರ್ತೀವಿ. ಇದು ನೋಡಿ ವಿಶೇಷ ಅಂದ್ರೆ, ನಾವು ಬರೀ ಸಿನಿಮಾ ವಿಶೇಷತೆ ಅಲ್ಲ, ಬೈಟ್ ಕೊಡೋದ್ರಲ್ಲೂ ನಮ್ಮ ವಿಶೇಷತೆಯನ್ನು ತೋರಿಸ್ತಾ ಇದೀವಿ. ಅಂದ್ರೆ ಹೆಜ್ಜೆಗೂ ಯಾವ ರೀತಿ ವಿಶೇಷತೆಯನ್ನ ಕಾಪಾಡ್ಕೊಂಡ್ ಬರ್ತಾ ಇದೀವಿ ಅಂತ. ಸರ್, ಒಂದು ಅದ್ಭುತವಾದ ಸಾಂಗ್ಸ್ ಇದೆ ಸರ್. ಈ ಅಪ್ಪನ್ ಕಂಠ ಅಂತೂ ಅಯ್ಯೋ, ವಿ ಆರ್ ಫ್ಯಾನ್ಸ್. ಆಮೇಲೆ ಇವ್ರು ಕಬ್ಬಿನ ಜಲ್ಲೆ ಅಂತ ಮೆಲೋಡಿ ಅಂತ. ಸರ್, ನಿಮ್ ಸಾಂಗ್ ಅಲ್ಲಿ ನಾನು ಡ್ಯಾನ್ಸ್ ಮಾಡಿದ್ದೀನಿ. ಒಂದು ಒಳ್ಳೆ ಒಂದು BGM ನನಗೆ ಬಿಟ್ಬಿಟ್ಟಿದ್ದಾರೆ. ಅದ್ರಲ್ಲಿ ಇದು ವರ್ಡ್ಸ್ ಏನೋ ದೇವರನಿಗೂ ಗೊತ್ತಾಗಲಿಲ್ಲ, ಬಟ್ ಲಿಪ್ ಸಿಂಕ್ ಮಾಡಿ ಜಿಬ್ರಿಶ್ ಬರ್ತದೆ. ಸರ್, ಇದನ್ನ ಸುಮ್ನೆ ಲಿಪ್ ಸಿಂಕ್ ಮಾಡಿದೀನಿ ನಾನು ಥಿಯೇಟರ್ ಅಲ್ಲಿ ನೋಡಿ. ಬಟ್ ಎಕ್ಸಾಕ್ಟ್ ಲಿಪ್ ಸಿಂಕ್ ಮಾಡಿದೀನಿ. ಬಟ್ ಅರ್ಥ ಏನು ಗೊತ್ತಿರಲಿಲ್ಲ.
ಡೈರೆಕ್ಟರ್ ಹೇಳ್ತಾರೆ ರಿಲೀಸ್ ಎಲ್ಲ ಆದ್ಮೇಲೆ ನಿಮ್ಗೂ ಹುಳ ಬಿಟ್ಮೇಲೆ ಇದ್ರ ಏನಿರ್ಬೋದು ಮೀನಿಂಗ್ ಅಂತ, ಅದ್ರಲ್ಲೂ ಒಂದು ರೊಮ್ಯಾಂಟಿಕ್ ಇರುತ್ತೆ ಏನೋ ಒಂದು ಹಾ ಸರ್ ಅದ್ ನನಗೆ ಅನಿಸ್ತಿತ್ತು. ಹೌದು, ಅಲ್ಲ ನನಗೆ ಅನಿಸ್ತಿತ್ತು ಗೊತ್ತಾ, ಅದು ರತ್ನಿ ನನ್ ಕೈ ಸಿಗ್ತಾ ಇಲ್ಲ ಅಲ್ಲಿ ಹೋಗ್ತಾ ಇಲ್ಲ, ಹಿಡ್ಕೋಬೇಕು ಅಂತ ಆತರ ಇತ್ತು ನನಗೆ. ಆದ್ರೂ ಬಿಡ್ಲಿಲ್ಲ ಹಿಡ್ಕೊಂಡ್ರೆ ಇಲ್ಲ, ಆಕ್ಚುಲಿ ಅದು ಗಿಬ್ರಿಶ್ ಏನಿತ್ತು ಅದು ವಿಜಯ್ ಸರ್ಗೋಸ್ಕರ ಅಂತಾನೆ ಮಾಡಿದ್ದು. ಮುಂಚೆ ಹೇಳಿದ್ರು ಸ್ವಲ್ಪ ಬಿಲ್ಡಪ್ ಅಲ್ಲ, ಈ ತರ ಒಂದು ಹಸಿಸುಳ್ಳ ಅವಾಗ ಹೇಳ್ತಾ ಇರ್ಬೇಕು. ಇಲ್ಲ ಆಕ್ಚುಲಿ ಅದು ಬೇರೆ ಯಾರಾದ್ರೂ ಮಾಡಕ್ ಆಗ್ತಿರಲಿಲ್ಲ ಆಕ್ಚುಲಿ, ಅಷ್ಟು ಇಲ್ಲ ನಿಜವಾಗ್ಲೂ ಬಹಳ ಆ ಸಿಚುಯೇಷನ್ಗೆ ಇಲ್ಲ ತುಂಬಾನೇ ಅದ್ಭುತವಾಗಿ ಲಿಪ್ಸಿಂಕು ಮತ್ತೆ ಸ್ಟೆಪ್ ಮಾತ್ರ ಸಾಕಾದ್ ಮಜಾ ಇದೆ. ಸದ್ಯ ನಾನ್ ಅನ್ಕೊಂಡೆ ಈಗ ಸದ್ಯ ಗಿಬ್ರಿಷೇ ನನಗೆ ಬೇಕು. ಕೊಡ್ಲಿಲ್ಲಪ್ಪ ಇದಿಲ್ಲ escape ಆಗ್ಬಿಟ್ಟೆ. ತುಂಬಾ ಈ ತರ ಕುತೂಹಲ ವಿಚಾರಗಳು ತುಂಬಾ ಇದೆ ಸಿನಿಮಾದಲ್ಲಿ. ದಯವಿಟ್ಟು ಯಾರು ಮಿಸ್ ಮಾಡ್ಕೊಂಡಿಲ್ಲ. ಫೆಬ್ರವರಿ 6ನೇ ತಾರೀಕು ಎಲ್ಲಾ ಚಿತ್ರಮಂದಿರಗಳಲ್ಲೂ ಬಿಡುಗಡೆ ಆಗುತ್ತೆ. ದಯವಿಟ್ಟು ಬನ್ನಿ, ಹಾರೈಸಿ. ಸರ್ ನೀವೇನ? ಸೊ ಇದೇ ಫೆಬ್ರವರಿ 6ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಮಾಡ್ತಾ ಇದೀವಿ. ಎಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ, ಬಂದು ನೋಡಿ ಆಶೀರ್ವಾದ ಮಾಡಿ. ಸೊ ನಮ್ಮ ಹಂಟಿಂಗ್ ಬೇಸ್ ಮೂವಿ ಇರ್ಬೋದು, ಆಮೇಲೆ ಏನಕ್ಕೆ ಥಿಯೇಟರ್ ಅಲ್ಲಿ ನೋಡ್ಬೇಕಂದ್ರೆ ಇವ್ರು ಹೇಳ್ದಂಗೆ ಮಾಸು, ಒಂದು ಕ್ಲಾಸ್, ಮೆಲೋಡಿ ಕಿಂಗ್, ಇನ್ನೊಂದು ಮಾಸ್ ಕಿಂಗ್, ಅವ್ರದ್ದು BGM ಏನಿದೆ, ರೂಫ್ ಆರೋವಂಗಿರುತ್ತೆ. ಥಿಯೇಟರ್ ನೋಡಿ ಅದನ್ನ ಹಂಟಿಂಗ್ ಸೀನ್ಗಳನ್ನ ವಿತ್ ಎಫೆಕ್ಟ್ಸ್ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಅಂದ್ರೆ ಥಿಯೇಟರ್ ಅಲ್ಲಿ ಕೊಡೋ ಎಕ್ಸ್ಪೀರಿಯನ್ಸ್ ನಿಮ್ಗೆ ಟಿವಿಲಾಗ್ಲಿ ಬೇರೆ ಕಡೆ ಎಲ್ಲಾಗ್ಲಿ ಆ ಎಕ್ಸ್ಪೀರಿಯನ್ಸ್ ಫಿಲ್ ಮಾಡಕ್ಕಾಗಲ್ಲ. ಸೊ 100% ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ 100% ನೀವು ಸಿನಿಮಾ ಥಿಯೇಟರ್ ಅಲ್ಲೇ ಬಂದು ಆ ಫೀಲ್ ನ ಎಂಜಾಯ್ ಮಾಡಿ ಅಂತ ಕೇಳ್ಕೊಂಡ್ರೆ. ಎಸ್, ನಿಮ್ಮ ಆಶೀರ್ವಾದ ನಮ್ಮ ತಂಡದ ಮೇಲೆ ಇದ್ರೆ ಸಾಕು. ಯಾಕೆಂದ್ರೆ ಹಲವಾರು ಉದಾಹರಣೆಗಳು ನಾವು ಇತ್ತೀಚೆಗೆ ನೋಡ್ಕೊಂಡ್ ಬಂದಿದ್ದೀವಿ. ಆಡಿಯನ್ಸ್ ಒಂದ್ಸತಿ ಕೈ ಹಿಡಿದ್ರೆ ಯಾವತ್ತು ಖಂಡಿತವಾಗ್ಲೂ ಕೈ ಬಿಡಲ್ಲ ಅಂತ. ನಿಮ್ಮ ಹರಕೆ, ಹಾರೈಕೆ, ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ. ನೀವು ಖಂಡಿತ ಜಯಿಸ್ತೀರಾ ನಮ್ಮನ್ನ. ಅಂಡ್ ಇದನ್ನ ಎಲ್ಲಾ ಅಂದ್ರೆ ಏಜ್ ಗ್ರೂಪ್ ಅಂದ್ರೆ ತಾತ ಅಜ್ಜಿಯಿಂದ ಹಿಡಿದು ಪ್ರತಿಯೊಬ್ರು ಒಂದು ಪುಟ್ಟ ಮಕ್ಕಳು ವರ್ಗುನು ಈ ಸಿನಿಮಾನ ಅಚ್ಚುಕಟ್ಟಾಗಿ ನೆಮ್ಮದಿಯಾಗಿ ನೋಡ್ಬೋದು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ಕ್ವಶನ್ಸ್ ಹೇಳಿದ್ರೆ ಭಾರಿ ಕಷ್ಟ ಅದು. ಆಮೇಲೆ ಏನೇನೋ ಬಾಯ್ ಬಿಡಿಸ್ತಾರೆ. ಚೆನ್ನಾಗಿದೆ, ಡಿಫ್ರೆಂಟ್ ಆಗಿ